ಔಷಧವಾಗಿ ಬಳಕೆಯಾಗ್ತಾ ಇದ್ದ ಅರಿಶಿಣ ಇಂದು ಕೀಟನಾಶಕ ಅನ್ನುವ ಔಷಧದ ಟ್ರೀಟ್ಮೆಂಟ್ಗೆ ಒಳಗಾಗಿದೆ. ಅದರ ಜೊತೆಗೆ ಪುಡಿಯಾಗಿ ನಮ್ಮ ಬಳಿ ಬರುವಷ್ಟರೊಳಗೆ ಕಲ್ಲರಿಂಗ್, ಕಲಬೆರಕೆ ಅನ್ನೋ ಪೆಟ್ಟುಗಳು ಬೇರೆ. ಹೀಗೆ ಔಷಧಿಯಾಗಿ ಬಳಕೆಯಾಗಬೇಕಾಗಿದ್ದ ನಮ್ಮ ಅರಿಶಿಣ ಕೆಮಿಕಲ್ ಅನ್ನೋ ಔಷಧಿಗಳನ್ನ ಒಳಗೊಂಡಿರುವ ಒಂದು ಹಳದಿ ಪುಡಿಯಾಗಿದೆ ಅಷ್ಟೇ. ಹಾಗಾಗಿ ಸುಲಭದಲ್ಲಿ ಮನೆಯಲ್ಲಿ ಇರುವ ಕಡಿಮೆ ಜಾಗದಲ್ಲೇನೆ ಹೇಗೆ ಅರಿಶಿಣನ ಬೆಳೆಸಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾನು ಅರಿಶಿಣನ ನಾಟಿ ಮಾಡುವಲ್ಲಿಂದ ಹಿಡಿದು ಹಾರ್ವೆಸ್ಟ್ ಮಾಡುವ ತನಕ ಯಾವ ರೀತಿ ಕೇರ್ ಮಾಡಬೇಕು, ಹೇಗೆ ಗೊಬ್ಬರವನ್ನು ಕೊಡಬೇಕು ಎಲ್ಲವನ್ನ ಸಹ ತೋರಿಸಿದ್ದೆ. ಅದರಲ್ಲಿ ತುಂಬ ಜನ ನೀವು ಈ ಸರ್ತಿ ಅರಿಶಿಣ ನಾಟಿ ಮಾಡುವಾಗ ಪ್ಲೀಸ್ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದಿರಿ. ಹಾಗಾಗಿ ನಿಮಗಾಗಿ ಈ ವಿಡಿಯೋ. ನಾವು ಕೇವಲ 1/2 ಇಂಚಷ್ಟು ಉದ್ದದ ಅರಿಶಿಣನ ನಾಟಿ ಮಾಡಿ KG ಗಟ್ಟಲೆ ಅರಿಶಿಣನ ಹಾರ್ವೆಸ್ಟ್ ಮಾಡಿದ್ದೀವಿ. ಸ್ಟಾರ್ಟಿಂಗಿಂದ ಹಾರ್ವೆಸ್ಟ್ ಮಾಡೋಲ್ಲಿ ತನಕ ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋನ ನೋಡಿಲ್ಲ, ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಸೊ ನೋಡಿ ನೀವು. ಈ ವಿಡಿಯೋದಲ್ಲಿ ಯಾವ ರೀತಿ ನಾಟಿ ಮಾಡಿದ್ರೆ ಜಾಸ್ತಿ ಅರಿಶಿಣನ ಬೆಳಿಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಅರಿಶಿಣ ಹಾರ್ವೆಸ್ಟ್ ಮಾಡಿದಾಗ ಏನು ಸಿಕ್ಕಿರುತ್ತಲ್ಲ ಅರಿಶಿಣ, ಅದರಲ್ಲೇ ಕೆಲವೊಂದೊಂದು ಚೆನ್ನಾಗಿರುವಂತಹ ಅರಿಶಿಣನ ಎತ್ತಿಟ್ಕೊಂಡಿದ್ದೆ ಮತ್ತೆ ನಾಟಿ ಮಾಡೋಣ ಅಂತ ಹೇಳಿ. ಆದರೆ ಒಂದು ಫ್ರೆಂಡ್ಸ್ ಇಲ್ಲಿ ಗಮನಿಸಬೇಕಾಗಿದೆ ಏನು ಗೊತ್ತಾ, ನೀವು ಈ ಹಿಂದೆ ಅರಿಶಿಣನ ನಾಟಿ ಮಾಡಿರ್ತಿರಲ್ಲ ಅದೇ ಮದರ್ ಟ್ಯೂಬರ್ನ ಬಳಸೋ ಹಾಗಿಲ್ಲ. ಅಂದರೆ ಮುಂಚೆ ಬಳಸಿದಂತಹ ಗೆಡ್ಡೆಯನ್ನೇ ಮತ್ತೆ ಇವಾಗ ನಾಟಿ ಮಾಡೋದಕ್ಕೆ ಬಳಸಬಾರ್ದು, ಹೊಸದಾಗಿ ಬಂದಿರುವ ಗೆಡ್ಡೆಯನ್ನು ನಾಟಿ ಮಾಡೋದಕ್ಕೆ ಬಳಸಬೇಕು. ಆ್ಯಕ್ಚುಲಾಗಿ ಅರಿಶಿಣನ ಮಳೆ ಬೀಳುವ ಸಂದರ್ಭದಲ್ಲಿ ಮೇ, ಜೂನ್, ಜುಲೈ ಈ ಟೈಮಲ್ಲಿ ನಾಟಿ ಮಾಡಬೇಕು. ಆದರೆ ನಮಗಿರುವ ಈ ಹಸಿ ಟ್ಯೂಬರ್ನ ಹಾಳು ಮಾಡ್ಕೊಳ್ಳೋದು ಬೇಡ, ಇದರನ್ನೇ ಮತ್ತೆ ನಾಟಿ ಮಾಡೋಣ, ಹೇಗಿದ್ರೂ ನಾವು ನೀರು ಕೊಡ್ತೀವಿ ಅನ್ನೋ ರೀಸನಿಗೋಸ್ಕರ ಇರುವ ಸ್ವಲ್ಪ ಜಾಗದಲ್ಲೇ ಈಗ ನಾಟಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 10 ಡೇಸ್ 15 ಡೇಸ್ ಮೇಲೆ ನಾವು ಕಿತ್ತು ಹಾಗೆ ಇಟ್ಟಿರೋದ್ರಿಂದ ಅರಿಶಿಣ ಸ್ವಲ್ಪ ಬಾಡ್ದಾಗಿತ್ತು. ಹಾಗಾಗಿ ಅದನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ವಿ. ಆ ನಂತರ ಮಣ್ಣನ್ನು ಹದ ಮಾಡ್ಕೊಂಡ್ವಿ. ಸಾರಿ, ಇಲ್ಲೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಆ್ಯಕ್ಚುಲಿ ಶೂಟ್ ಮಾಡ್ಕೊಂಡಿರೋದು. ಇಲ್ಲಿ ನಾವು ಮಣ್ಣಿಗೆ ಮರಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಣ್ಣು ಮತ್ತು ಮರಳನ್ನು ಮಿಶ್ರಣ ಮಾಡ್ಕೊಂಡಿದ್ದೀವಿ. ಇಷ್ಟೇ ಕ್ವಾಂಟಿಟಿ ಅಂತ ಏನು ತೊಗೊಂಡಿಲ್ಲ. ಮಣ್ಣನ್ನು ಮುಷ್ಟಿಯಲ್ಲಿ ಬಿಗಿದಾಗ ಅದು ಗಟ್ಟಿ ಕಲ್ ಥರ ಅಂಟ್ಕೋಬಾರ್ದು, ಬಿಡಿಸಿದ ತಕ್ಷಣ ಉದುರುದ್ರಾಗಬೇಕು, ಅಷ್ಟು ಕ್ವಾಂಟಿಟಿಯಲ್ಲಿ ಮರಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹೀಗೆ ರೆಡಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಗೆಡ್ಡೆ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮಣ್ಣು ಯಾವಾಗಲೂ ಲೂಸ್ ಆಗಿರೋದ್ರಿಂದ ಗೆಡ್ಡೆಯ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆ ನಂತರ ಇದು ಹಿಂದಿನ ದಿನ ನಾವು ಮಾಡ್ಕೊಂಡಿದ್ದು ಮರಳು ಮತ್ತು ಮಣ್ಣಿನ ಮಿಶ್ರಣ, ಅದಕ್ಕೆ ನೀರನ್ನು ಬಿಟ್ಕೊಂಡಿದ್ವಿ. ಆಮೇಲೆ ನಾವು ಎಲ್ಲಿ ಈ ಅರಿಶಿಣದ ಗೆಡ್ಡೆಯನ್ನು ನಾಟಿ ಮಾಡಬೇಕಂತ ಇದ್ದೀವಿ ಅಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೊಂಡವನ್ನು ಮಾಡಿಕೊಂಡು ಅದಕ್ಕೆ ಚೂರು ಒಂದೊಂದು ಸ್ಪೂನಷ್ಟು ಅಂತ ಹೇಳ್ಬೋದು, ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಎಳೆ ಬೇರು ಬರುವಾಗ ಇನಿಷಿಯಲ್ ಬೂಸ್ಟಿಂಗಿಗೋಸ್ಕರ ಇದನ್ನು ಹಾಕ್ತಾ ಇದ್ದೀವಿ ಅಷ್ಟೇ. ಈ ಅರಿಶಿಣನ ನಾಟಿ ಮಾಡಿದ ಮೇಲೆ ಬರುವಂತಹ ಎಳೆಯ ಬೇರುಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಸಿಗಲಿ ಅಂತ ಅಷ್ಟೇ ಇದು. ನೆಕ್ಸ್ಟು ನಾವು ಮೇಲಿಂದ ಲಿಕ್ವಿಡ್ ಫರ್ಟಿಲೈಸರ್ ಮತ್ತು ಗೊಬ್ಬರಗಳನ್ನು ಕೊಟ್ಟಾಗ ಹೆಚ್ಚು ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ. ಟ್ಯೂಬರ್ ಎಲ್ಲ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದು ನಾವು ಹಾಕ್ತಾ ಇರೋದು, 1/2 ಇಂಚು 1 ಇಂಚು ಮ್ಯಾಕ್ಸಿಮಮ್ ಅಷ್ಟೇ. ಅದನ್ನು ಮತ್ತೆ ಇವಾಗ ನಾಟಿ ಮಾಡಿ ಲೈಟಾಗಿ ಅದನ್ನು ಮಣ್ಣನ್ನು ಮುಚ್ಚಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಲೈಟಾಗಿ ಪ್ರೆಸ್ ಮಾಡಬೇಕಷ್ಟೇ. ಇಷ್ಟೇ ಟ್ಯೂಬರ್ನ ನಾಟಿ ಮಾಡುವಂಥದ್ದು. ಗಿಡ ಮೊಳಕೆ ಬರುವಂತಹ ಟೈಮಲ್ಲಿ ಜಾಸ್ತಿ ನೀರನ್ನು ಕೊಡಿ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಚೆನ್ನಾಗಿ ಕೊಡಿ ರೆಗ್ಯುಲರಾಗಿ, ಅಂದರೆ ಆವಾಗ ಮೊಳಕೆ ಬೇಗ ಬರುತ್ತೆ. ಯಾಕಂದರೆ ನಾವು ಬೇಸಿಗೆಯಲ್ಲಿ ನಾಟಿ ಮಾಡಿರೋದ್ರಿಂದ ಮೊಳಕೆ ಬೇಗ ಬರಬೇಕು ಅಂತಂದರೆ ನೀರನ್ನು ಚೆನ್ನಾಗಿ ಕೊಡಬೇಕು. ಮಣ್ಣು ಯಾವಾಗಲೂ ತೇವದಲ್ಲಿರಬೇಕು, ಆವಾಗ ಮೊಳಕೆ ಬೇಗ ಬರುತ್ತೆ. ನಾಟಿ ಮಾಡುವ ವಿಧಾನ ಇಷ್ಟೇ ಸ್ನೇಹಿತರೆ. ಓಕೆ, ಇದಿಷ್ಟು ಮಾಡಿಕೊಂಡು ಇವಾಗ ಬೇಕಾದರೂ ನಾಟಿ ಮಾಡಬಹುದು. ನೀವು ಪಾಟಲ್ಲಿ ಅಥವಾ ಸ್ವಲ್ಪ ಜಾಗದಲ್ಲಿ ಬೆಳೆಸ್ತಾ ಇದ್ದರೆ ಮಾತ್ರ, ಅಥವಾ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದರೆ ಮೇ, ಜೂನ್ ಮತ್ತು ಜುಲೈನಲ್ಲಿ ನಾಟಿ ಮಾಡೋದು ಉತ್ತಮ. ನಮಗೆ ಈ ಹೊಸ ಗೆಡ್ಡೆಗಳನ್ನು ಸಂರಕ್ಷಣೆ ಮಾಡಿಡೋದು ಎಲ್ಲವೂ ಕಷ್ಟ ಆಗಿರೋದ್ರಿಂದ, ಜೊತೆಗೆ ಇದೊಂದು ರೆಗ್ಯುಲರ್ ಆಗಿ ನಡೀತಾ ಇರುವ ಪ್ರೋಸೆಸ್ ಆಗಿರೋದ್ರಿಂದ ನಾನು ಈ ಬೇಸಿಗೆಯಲ್ಲಿ ಸಹ ಅದನ್ನು ನಾಟಿ ಮಾಡಿದ್ದೀನಿ.
ಈ ಬೇಸಿಗೆಯಲ್ಲಿ ನಾಟಿ ಮಾಡಿದ್ರೂ ಎಷ್ಟು ಹಾರ್ವೆಸ್ಟ್ ಮಾಡಿದೆ, ಏನು ಎಂಥ ಕತೆ, ಹೇಗೆ ಗೊಬ್ಬರ ಕೊಡ್ತೀನಿ ಎಲ್ಲ ತಿಳ್ಕೊಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ್ಯಂಡ್ ಈಗ ಕೊಟ್ಟಿರುವಂತಹ ವಿಡಿಯೋ ಲಿಂಕಲ್ಲಿ ಅರಿಶಿಣನ ನಾಟಿ ಮಾಡುವಲ್ಲಿಂದ ಹಾರ್ವೆಸ್ಟ್ ಮಾಡುವಲ್ಲಿ ತನಕ, ಜೊತೆಗೆ ಯಾವ ಪದ್ಧತಿಯಲ್ಲಿ ನಾವು ಅರಿಶಿಣನ ಪುಡಿ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳು ನಾಶ ಆಗೋದಿಲ್ಲ ಅನ್ನುವ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇರುವ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ ನಿಮಗೆ ತುಂಬ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.